ಅವರ ಮಗಳಾಗಿರುವಂತಹ ಡಾಕ್ಟರ್ ಶೈಲಜಾ ಮೇಡಮ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮಾ. ಮೇಡಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಅಳಿಯನ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಇವತ್ತು ಮತಯಾಚನೆಗೆ ಬಂದಿದ್ದೀರಾ, ಏನು ಹೇಳ್ತೀರಾ? ತುಂಬ ಖುಷಿಯಾಗುತ್ತೆ. ಬೆಂಗಳೂರಿಂದ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಳಿಯಂಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ದೊಡ್ಡ ಹೆಜ್ಜೆ ತಗೋತಾ ಇದ್ದಾನೆ. ಅವನಿಗೆ ಸಪೋರ್ಟ್ ಮಾಡ್ದಲ್ಲಿ ಇನ್ನೇನು ಮಾಡ್ಬೇಕು ಹೇಳಿ, ನೀವೇ ಹೇಳಿ. ಅಪ್ಪಾಜಿ ಅವ್ರಿಗೆ ಯಾವಾಗಲೂ ಬರ್ತಾ ಇದ್ವಿ, ಆಮೇಲೆ ಮಲ್ಲಿಕಾರ್ಜುನಿಗೆ ಬಂದ್ವಿ, ಪ್ರಭಾ ಅವ್ರಿಗೆ ಬಂದ್ವಿ, ಈಗ ಸಮರ್ಥಗೂ ಬಂದಿದ್ದೀವಿ. ಸೊ ನಮಗೆ ತುಂಬ ಭರವಸೆ ಇದೆ ಸಮರ್ಥ ಗೆದ್ದೇ ಗೆಲ್ತಾನೆ ಅಂತ. ಈ ಮೀಡಿಯಾದವರಿಂದ ಈ ಎಲ್ಲ ಹತ್ರ ವಾಟ್ಸಪ್ಪು ಅದು ಇದು ಎಲ್ಲ ಏನೇನೋ ಮೆಸೇಜ್ಗಳು ಬರ್ತಾ ಇದ್ದಾವೆ. ಜನ ತುಂಬ ಓದ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಎಲ್ಲ ಇದು ಮಿಸ್ಲೀಡ್ ಆಗ್ತಾ ಇದೆ. ಬಟ್ ಲೋಕಲ್ ಇರೋ ಜನಗಳಿಗೆ ಗೊತ್ತು ಇಲ್ಲಿ ಏನು ಕೆಲಸ ಆಗಿದೆ, ಅಪ್ಪಾಜಿ ಅವ್ರು ಏನು ಮಾಡಿದ್ದಾರೆ, ಮುಂದೆ ಇನ್ನೂ ಏನೇನಾಗಬೇಕು ಅದನ್ನೆಲ್ಲನೂ ಸಮರ್ಥ ಮಾಡ್ತಾನೆ ಅನ್ನೋದು ಭರವಸೆ ನಮಗಿದೆ. ಅವ್ರ ತಂದೆ ಥರನೇ, ಮಲ್ಲಿಕಾರ್ಜುನ್ ಅವ್ರ ಥರನೇ ಇವನು ಈ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಹೆಜ್ಜೆ ತಗೊಂಡಿದ್ದಾನೆ. ಅವ್ರ ತಂದೆ ತಾಯಿ ನಮ್ಮ ಮನೆತನದ ಹೆಸರು ಉಳಿಸ್ಕೊಂಡು ಮುಂದೆ ಹೋಗ್ತಾನೆ. ನಮ್ಮ ಅಪ್ಪಾಜಿಗೆ ತಕ್ಕಂಗಾಗಿ ಸೌತ್ಗೆ ಆಗಿ MLA ಆಗಿಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ನಮಗೆಲ್ಲರಿಗೂ ಫ್ಯಾಮಿಲಿಗೆಲ್ಲ ತುಂಬ ಭರವಸೆ ಇದೆ. ಮೇಡಮ್, ಅಳಿಯ ಅಂತಂದ್ರೆ, ಅದರಲ್ಲೂ ಸೋದರ ಅಳಿಯ ಅಂತಂದ್ರೆ ಮಗನ್ಕಿಂತ ಒಂದು ಪ್ರೀತಿ ಜಾಸ್ತಿನೇ ಇರುತ್ತೆ. ಅಳಿಯನ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿರ್ತೀರಾ, ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಯಾವಾಗಲೂ ಜನ ಶ್ರೀಮಂತರು ಮನೆಯವರು ಅಂದರೆ ತುಂಬ ಕೆಳಮಟ್ಟದಲ್ಲಿ ನೋಡ್ತಾರೆ. ಬಟ್ ಇಲ್ಲಿ ದಾವಣಗೆರೆಯಲ್ಲಿ ಇರೋರಿಗೆ, ನಮ್ಮ ಮನೆತನದ ಜೊತೆಗೆ ಹೊಂದಿಕೆ ಇರೋರಿಗೆ ಗೊತ್ತು ನಾವು ಯಾವ ಥರದ ಮನುಷ್ಯರು, ದಿಮಾಕಿನವರು ದಿಮಾಕಿಲ್ದವರು. ಈ ಸಮರ್ಥ ಸಹಿತಾನು ಹೊರಗಡೆ ದೇಶದಲ್ಲಿ ಓದ, ಕೊಯಂಬತ್ತೂರಲ್ಲಿ ಓದ, ಕೊಡೈಕೆನಾಲಲ್ಲಿ ಓದ, ಹೊರ ದೇಶದಲ್ಲಿ ಓದಿ ಬಂದ. ನೀವು ಯಾರಾದರೂ ಅವ್ನು ಮಾತಾಡಿಸಿ ನೋಡಿ ಗೊತ್ತಾಗುತ್ತೆ ಅವನು ಎಷ್ಟು ಮೃದು ಸ್ವಭಾವ, ಹಿರಿಯರಿಗೆಲ್ಲರಿಗೂ ಎಷ್ಟು ಅವನು ರೆಸ್ಪೆಕ್ಟ್ ಕೊಡ್ತಾನೆ, ದೇವರಲ್ಲಿ ಎಷ್ಟು ರೆಸ್ಪೆಕ್ಟ್ ಇದೆ. ದೇವರು, ದಿಂಡ್ರು, ಹಿರಿಯರು ಎಲ್ಲರಿಗೂ ತುಂಬಾ ಅವನು ಏನು ಹೇಳ್ಬೇಕು, ನಾನು ತುಂಬ ರೆಸ್ಪೆಕ್ಟ್ ಕೊಟ್ಬಿಟ್ಟು ಎಲ್ಲ ಚೆನ್ನಾಗಿ ನೋಡ್ಕೋತಾನೆ. ಸೊ ಸಮರ್ಥ ಯಾವ ರೀತಿನಲ್ಲೂ ಅವ್ರ ಅಜ್ಜನ ಹೆಸರನ್ನ ಕಡಿಮೆ ಮಾಡಲ್ಲ ಅನ್ನೋದು ಮಾತ್ರ ನಾನು ಭರವಸೆ ಹೇಳಬಲ್ಲೆ. ಏಕೆಂದರೆ ಅವನು ಇಷ್ಟು ಚಿಕ್ಕವನಾದ್ರೂ ತುಂಬ ತಿಳ್ಕೊಂಡಿದ್ದಾನೆ. ಅವ್ರ ಅಮ್ಮನ MP ಎಲೆಕ್ಷನ್ನಲ್ಲೂ ತುಂಬ ಓಡಾಡಿದ್ದಾನೆ. ಅವ್ರ ಅಮ್ಮನ ಜೊತೆ ಇದ್ಬಿಟ್ಟು ರಾಜಕೀಯ ಏನು ಅಂತ ಅವನು ತುಂಬ ತಿಳ್ಕೊಂಡಿದ್ದಾನೆ. ಸೊ ಎಲ್ಲ ಪಕ್ಷದವ್ರು ಹೇಳ್ತಾರೆ ಅವನು ಇಷ್ಟು ಚಿಕ್ಕ ಹುಡುಗ, ಅವ್ನು ಯಾಕೆ ನಿಲ್ಲಿಸ್ಬೇಕಿತ್ತು, ಅವ್ನು ಏನು ಮಾಡೋಕ್ಕೆ ಸಾಧ್ಯ ಅವನು ಅಂತ ಹೇಳ್ತಾರೆ. ಬಟ್ ಅವ್ನು ಗೆಲ್ಸಿನ ಮೇಲೆ ಅವ್ನು ಏನು ಮಾಡ್ತಾನೆ, ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ನೀವೇ ನೋಡ್ತೀರಾ. ಮೇಡಮ್, ಇಷ್ಟು ವರ್ಷಗಳಲ್ಲಿ ನೀವು ನೋಡ್ಕೊಂಡೇ ಬಂದಿರ್ತೀರಾ, ತಂದೆಯವರು ಯಾವ ರೀತಿಯಾಗಿ ರಾಜಕೀಯದಲ್ಲಿ ಗುರುತಿಸ್ಕೊಳ್ತಾ ಇದ್ರು, ಜನಪರವಾಗಿರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ. ಆ ಒಂದು ದಿನಗಳನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ? ಈಗಿನ ದಿನಗಳನ್ನು ಸಮರ್ಥ ಅವ್ರಿಗೆ ಏನು ಹೇಳ್ತೀರಾ ಅಂತ? ಸಮರ್ಥ ಅವ್ರಿಗೆ ಹೇಳೋದು, ತಾಳ್ಮೆ ಇಡ್ಕೋ, ದುಡ್ಡಿದೆ ಅಂತ ಎಲ್ಲೂ ತೋರಿಸ್ಕೋಬೇಡ, ಜನರ ಜೊತೆಗೆ ಜನರಾಗಿರು, ದೊಡ್ಡವ್ರ ಜೊತೆ ಚಿಕ್ಕ ಮಗು ಥರನೇ ಇರು, ಎಲ್ಲ ಜನಗಳ ಜೊತೆಗೂ ಸಮವಾಗಿ ಇರು. ಅದೇ ಒಂದು ನಾವು ಅವನಿಗೆ ಹೇಳ್ತಾ ಇರೋದು. ಅವನು ನಾವು ಹೇಳೋದಕ್ಕಿಂತ ಮುಂಚೆನೇ ಅದನ್ನು ಮಾಡ್ತಾ ಇದ್ದಾನೆ. ಸೊ ಹಂಗಾಗಿ ನಮ್ಗೆ ಹೇಳೋಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಯಾಕಂದರೆ ಅವನಿಗೆ ಯಾವುದೇ ಏನೇ ವಿಷಯದಲ್ಲಾಗಲಿ ಅವನು ತುಂಬ ತಿಳುವಳಿಕೆಯಿಂದ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಸೊ ನಮಗೆ ಎಲ್ಲೂ ಒಂದು ನೆಗೆಟಿವ್ ಪಾಯಿಂಟೇ ಕಾಣಿಸ್ತಾ ಇಲ್ಲ. ಸೊ ನಿಜವಾಗ್ಲೂ ನಾವು ಆ ಥರ ಸೋದರ ಅಳಿಯನ್ನ ಇಟ್ಕೊಳ್ಳೋದಕ್ಕೂ ನಮಗೂ ಭಾಗ್ಯ. ಅವ್ನು ಗೆದ್ದ ಮೇಲೆ ಮತ್ತೆ ಬರ್ತೀವಿ. ಮೇಡಮ್, ಮತದಾರರಿಗೆ ಏನು ಹೇಳ್ತೀರಾ ನೀವು? ಮತದಾರಿಗೆ ಮತ ಕೊಡಿ ಅಂತ ಕೇಳ್ಕೊತೀನಿ. ಅದೊಂದನ್ನೇ ನಾನು ಕೇಳೋದು. ಇಷ್ಟು ದಿನದಿಂದ, ಇಷ್ಟು ವರ್ಷಗಳಿಂದ ಅಪ್ಪಾಜಿ ಕೆಲಸ ಮಾಡಿದ್ದಾರೆ, ಮಲ್ಲಿಕಾರ್ಜುನು, ಪ್ರಭಾ ಕೆಲಸ ಮಾಡಿದ್ದಾರೆ. ಸಮರ್ಥಗೆ ಅವಕಾಶ ಮಾಡಿ ಕೊಟ್ಟು ಅವನು ಏನು ಮಾಡಬಲ್ಲ ಅನ್ನೋದನ್ನ ನೀವು ನೋಡಿ, ಇನ್ನು 2 ವರ್ಷದಲ್ಲಿ ನೀವು ನೋಡಿ, ಆಮೇಲೆ ಮುಂದಿನ ಎಲೆಕ್ಷನ್ನಿಗಿಂದು ಆಮೇಲೆ ತೀರ್ಮಾನ ತಗೊಳ್ಳಿ. ಸೊ ನಾನು ಮತದಾರರಲ್ಲಿ ಬೇಡ್ಕೊಳೋದು ಒಂದೇ, ದಯವಿಟ್ಟು ಸಮರ್ಥ ಶಾಮ್ನೂರ್ಗೆ, ಕಾಂಗ್ರೆಸ್ಗೆ, ನಂಬರ್ 3ಗೆ ವೋಟ್ ಕೊಟ್ಬಿಟ್ಟು ನಿಮ್ಮದು ಸಪೋರ್ಟ್ ತೋರಿಸ್ಬಿಟ್ಟು ಅವನ್ನ ಗೆಲ್ಲಿಸಿ. ಅದೊಂದನ್ನೇ ನಾನು ನಿಮ್ಗೆ ಬೇಡ್ಕೊಳ್ತಾ ಇರೋದು ಎಲ್ಲ ಮತದಾರರಿಗೆ. ನಿಮ್ಮನ್ನು ಅವನು ನಿರಾಶೆ ಮಾಡೋದಿಲ್ಲ ಅನ್ನೋದು ಮಾತ್ರ ನಾನು ತುಂಬ ಭರವಸೆ ಕೊಡ್ತೀನಿ. ಇದಾಗಿತ್ತು ಡಾಕ್ಟರ್ ಶೈಲಜಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಗಂಗಾ ಜಾಧವ್, ದಾವಣಗೆರೆ.